ಕುಲಸಚಿವರ ಕೊಠಡಿಗೆ ನೋಟಿನ ಹಾರವನ್ನ ಹಾಕಿ ಪ್ರತಿಭಟನೆ ನಡೆಸಲಾಗಿದೆ. ಕುಲಸಚಿವರ ಕೊಠಡಿಗೆ ನೋಟಿನ ಹಾರವನ್ನ ಹಾಕಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕುಲಸಚಿವರ ವಿರುದ್ಧ ಕೆಎಸ್ಒಯು ಸಿಬ್ಬಂದಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದು ಖುದ್ದು ಕುಲಸಚಿವರ ವಿರುದ್ಧವೇ ಕೆಎಸ್ಒಯು ಸಿಬ್ಬಂದಿಯೇ ಮಾಡಿರುವಂತಹ ಪ್ರತಿಭಟನೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹದ್ದೊಂದು ಪ್ರತಿಭಟನೆ ನಡೆದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಸಚಿವರ ವಿರುದ್ಧ ಸಿಬ್ಬಂದಿ ಕಿಡಿಕಾರ್ತಾ ಇದ್ದಾರೆ. ವರ್ಗಾವಣೆ, ಪದನಾಮ ಬದಲಾವಣೆಗೆ ಲಂಚದ ಆರೋಪ ಕೇಳಿ ಬಂದಿದೆ. ಏನೇ ಕೆಲಸ ಆಗಬೇಕು ಅಂದ್ರೂ ಕೂಡ ಹಣಕ್ಕೆ ಬೇಡಿಕೆ ಅಂತ ಈ ಆರೋಪ. ಹೀಗಾಗಿಯೇ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನೋಡ್ತಾ ಇದ್ದೀವಿ. ಕುಲಸಚಿವರ ಕೊಠಡಿಗೆ ನೋಟಿನ ಹಾರವನ್ನು ಹಾಕಿ ವಿನೂತನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೆದರಿಸಿ ಬೆದರಿಸಿ ಹಣವನ್ನು ವಸೂಲಿ ಮಾಡ್ತಾರೆ ಅನ್ನೋ ಆರೋಪ ಇದು. ಕುಲಸಚಿವ ಕೆ.ಬಿ. ಪ್ರವೀಣ್ ಕೊಠಡಿಯ ಮುಂದೆ ಸಿಬ್ಬಂದಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೊಠಡಿ ಬಾಗಿಲಿಗೆ ನೋಟಿನ ಹಾರವನ್ನು ಹಾಕಿ ಸಿಬ್ಬಂದಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಎಸ್ಒಯು ಕುಲಸಚಿವರಾಗಿರುವಂತ ಕೆ.ಬಿ. ಪ್ರವೀಣ್ ವಿರುದ್ಧ ಅಲ್ಲಿಯ ಸಿಬ್ಬಂದಿಯೇ ಕಿಡಿಕಾರ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಒಂದ್ ಕಡೆ ನೋಟಿನ ಹಾರವನ್ನು ಹಾಕಿದ್ದಾರೆ, ಮತ್ತೊಂದು ಕಡೆ ಅವರ ಕೊಠಡಿಯ ಬಾಗಿಲ ಮುಂದೆ ಕೂತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಕೆಎಸ್ಒಯು ಸಿಬ್ಬಂದಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ರವಿ, ನೋಡ್ತಾ ಇದ್ದೀವಿ, ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಖುದ್ದು ಕುಲಸಚಿವರ ಕೊಠಡಿಗೆ ನೋಟಿನ ಹಾರವನ್ನ ಹಾಕಿ ವಿನೂತನ ಪ್ರತಿಭಟನೆ. ಆಕ್ಚುಲ್ ಆಗಿ ಅಲ್ಲಿರುವಂತಹ ಸಿಬ್ಬಂದಿಗಳು ಮಾಡ್ತಾ ಇರುವಂತಹ ಆರೋಪವನ್ನ ವಿವರಿಸೋದಾದ್ರೆ ರವಿ. ಮಧುಸೂದನ್, ನಿಜಕ್ಕೂ ನೀವು ಹೇಳ್ದಾಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ಪ್ರತಿಭಟನೆಯನ್ನ ನಾನು ಕೂಡ ನೋಡ್ತಿರೋದು. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸದ್ಯ ರಿಜಿಸ್ಟರ್ಡ್ ಆಗಿರುವಂತಹ ಪ್ರವೀಣ್ ಅವರ ಕಚೇರಿಯ ಎದುರು ಇಲ್ಲಿನ ಸಿಬ್ಬಂದಿಗಳೇ ಹಣದ ಹಾರವನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಪ್ರವೀಣ್ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗ್ತಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಆಗಿಂದಾಗೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಈ ಹಿಂದೆ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ ಅಂತೇಳಿ ಸಾಕಷ್ಟು ಚರ್ಚೆಗಳಾಗಿದ್ವು. ಮಾನ್ಯತೆಗಾಗಿಯೇ ಸಾಕಷ್ಟು ಹೋರಾಟಗಳನ್ನು ಹಲವು ವರ್ಷಗಳ ಕಾಲ ಮಾಡಲಾಗಿತ್ತು. ಆದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಭ್ರಷ್ಟಾಚಾರದ ಆರೋಪಗಳೇ ಅತಿ ಹೆಚ್ಚು ಕೇಳಿ ಬರ್ತಿವೆ. ಈಗ ಹಾಲಿ ರಿಜಿಸ್ಟರ್ಡ್ ಪ್ರವೀಣ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿರೋದು. ಇಲ್ಲಿ ಹುದ್ದೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋ ಗಂಭೀರ ಆರೋಪ ಇದೆ. 540 ಮಂದಿಯನ್ನ ಇಲ್ಲಿ ನೇಮಕ ಮಾಡ್ಕೊಳ್ಬೇಕು. ಆದರೆ ಈಗ ಟೀಚಿಂಗ್ ಹಾಗೂ ನಾನ್ ಟೀಚಿಂಗ್ ಇಬ್ಬರು ಸೇರಿ 270 ಮಂದಿ ಇದ್ದಾರೆ. ಆದರೆ ಹೊರಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ನೇಮಕ ಮಾಡ್ಕೊಂಡಿರುವವರ ಸಂಖ್ಯೆ ಬರೋಬ್ಬರಿ 1600ಕ್ಕೂ ಹೆಚ್ಚು ಮಂದಿ ಇದೆ. ಅಂದರೆ 1:5. ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ಈಗ ಇಲ್ಲಿನ ಸಿಬ್ಬಂದಿಗಳ ಮಾತು. ಇಲ್ಲಿ ಇರುವಂತಹ ಹಣವನ್ನು ಬಳಸಿದ್ರೆ ಕೇವಲ 2 ವರ್ಷಗಳಲ್ಲಿ ಬಜೆಟ್ ಸಂಪೂರ್ಣವಾಗಿ ಖೋತಾಗುತ್ತೆ. ಆಗ ಯೂನಿವರ್ಸಿಟಿಯನ್ನು ಮುಚ್ಕೊಂಡು ಹೋಗಬೇಕಾಗುತ್ತೆ. ಈ ಕಾರಣಕ್ಕಾಗಿ ತತ್ಕ್ಷಣ ಹೀಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಿರುವಂತಹ ತಡೆ ಹಿಡಿಬೇಕು ಅನ್ನೋದು ಮೊದಲ ಆಗ್ರಹ. ಆದರೆ ಇಲ್ಲಿ ಪ್ರತಿ ಹುದ್ದೆಗೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಪೀಕ್ಲಾಗ್ತಿದೆ. ರಸ್ತೆಯಲ್ಲಿ ನಿಂತಹ ಕೂಲಿ ಕೆಲಸಕ್ಕೆ ಹೋಗುವಂತಹ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಅವರಿಗೆ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ಹುದ್ದೆಯನ್ನು ನೀಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಇಲ್ಲಿನ ಕಾಯಂ ನೌಕರರು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ರಿಜಿಸ್ಟರ್ಡ್ ಅವರ ಕಚೇರಿಯ ಎದುರು ನಿಂತು ಪ್ರತಿಭಟನೆ ಮಾಡುವುದರ ಜೊತೆಗೆ ಪ್ರವೀಣ್ ಅವರಿಗೆ ಗೆರವನ್ನ ಹಾಕುವಂಥ ಕೆಲಸಕ್ಕೆ ಮುಂದಾದ್ರು. ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ನಡೀತಿದೆ. ಭ್ರಷ್ಟಾಚಾರಕ್ಕೆ ಮೂಲ ರೂವಾರಿಯರೇ ನೀವಾಗಿದ್ದೀರಿ, ದಯಮಾಡಿ ನೀವು ಇದಕ್ಕೆ ಉತ್ತರವನ್ನು ಕೊಟ್ಟೋಗಿ ಅಂತೇಳಿ ಬಿಗಿಪಟ್ಟನ್ನು ಹಿಡಿಯುವಂಥ ಕೆಲಸಕ್ಕೆ ಮುಂದಾಗಿದ್ರು. ಅವರಿಗೆ ಧಿಕ್ಕಾರದ ಘೋಷಣೆಯನ್ನು ಕೂಗುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪ್ರವೀಣ್ ಅವರು ಅವರನ್ನ ತಪ್ಪಿಸಿಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈ ಒಂದು ಅಕ್ರಮದಲ್ಲಿ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ಮೇಲ್ನೋಟಕ್ಕೆ ಹೇಳುವಂತಹ ಕೆಲಸಕ್ಕೆ ಮುಂದಾದ್ರೂ ಕೂಡ ಇಲ್ಲಿ ಸಾಲು ಸಾಲು ಅಕ್ರಮಗಳು ನಡೀತಿರೋದಕ್ಕೆ ಹಲವು ಸಾಕ್ಷಿಗಳಿವೆ. ಇಲ್ಲಿ ಹುದ್ದೆಗಳನ್ನ ಅಂದ್ರೆ ಪ್ರತಿಯೊಂದು ಡಿ ಗ್ರೂಪ್ ಇಂದ ಸಿ ಗ್ರೂಪ್ ಹಾಗೂ ಟೀಚಿಂಗ್ ನಾನ್ ಟೀಚಿಂಗ್ ಹೀಗೆ ಎಲ್ಲ ಹುದ್ದೆಗಳನ್ನು ಕೂಡ ಲಕ್ಷ ಲಕ್ಷ ರೂಪಾಯಿಗೆ ಮಾರ್ಕೊಳ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಬರ್ತಿದೆ. ಆ ಕಾರಣಕ್ಕಾಗಿ ಇವತ್ತು ಪ್ರವೀಣ್ ಅವರ ಕಚೇರಿಗೆ
ಅಂದ್ರೆ ಹಣದ ಹಾರವನ್ನ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ರು. ಈವರೆಗೆ ನಾವು ಸಾಮಾನ್ಯವಾಗಿ ಹೂವಿನ ಹಾರವನ್ನ ನೋಡ್ತಿದ್ವಿ. ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲೇ ಹಣದ ಹಾರವನ್ನ ಹಾಕಿ ಈಗ ಪ್ರತಿಭಟನೆ ಮಾಡ್ತಿರೋದು. ಪ್ರತಿಭಟನೆ ಮಾಡೋದ್ರ ಜೊತೆಗೆ ಯೂನಿವರ್ಸಿಟಿ ವಿರುದ್ಧ ಹಾಗೂ ಪ್ರವೀಣ್ ಅವರ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನ ಇಲ್ಲಿನ ಕಾಯಂ ಅಧ್ಯಾಪಕರು ಹಾಗೂ ಅಧ್ಯಾಪಕೇತರ ವರ್ಗದವರು ಇಬ್ರು ಕೂಡ ಪ್ರತಿಭಟನೆ ನಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ಸ್ವಾಮಿಯನ್ ಅವ್ರಿಗೆ ಗೆಸ್ಟ್ ಹೌಸ್ ನಲ್ಲಿ ಹಾಕಿದ್ವಿ. ಅಲ್ಲಿಂದ ಅಲ್ಲೇ ಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ರು, ಬೇರೆ ಕಡೆ ಹಾಕ್ಬೇಡಿ ಅಂತ ಹಾಕೊಟ್ಟಿದ್ವಿ. ಇಲ್ಲ, ಯಾವುದೇ ಅಕ್ರಮನೂ ಆಗಿಲ್ಲ. ಒಂದ್ ನಿಮಿಷ, ಈಗ ಸಾಕಷ್ಟು ಇಲ್ಲಿ ವರ್ಕ್ ಲೋಡ್ ಇಲ್ಲ ಅಂದ್ರೂ ಕೂಡ ಅಕ್ರಮವಾಗಿ ತಾತ್ಕಾಲಿಕವಾಗಿ ನಾವು ನೇಮಕಾತಿ ಮಾಡ್ಕೊಂಡ್ರೆ ಸಾಕಷ್ಟು ಆರೋಪಗಳ ಡಾಕ್ಯುಮೆಂಟ್ಸ್ ಸಹ ನಮ್ಮ ಹತ್ರ ಇದೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾವುದೇ ಅಕ್ರಮ ಆಗಿಲ್ಲ. ಇದು 2/93 ಅಂತೇಳಿ PV ಕಾಯ್ದೆ ಇದೆ. ಅದು ವಿವೇಚನೆ ಆಧಾರದ ಮೇಲೆ ಅಗತ್ಯತೆಗೆ ಅನುಗುಣವಾಗಿ ಇದನ್ನ ಮಾಡ್ಕೊಂಡಿರ್ತಾರೆ. ಅವಶ್ಯಕತೆಗಿಂತ ಹೆಚ್ಚಿನ ಸಿಬ್ಬಂದಿ ಅದೆಲ್ಲ ಸುಳ್ಳು ಮಾಹಿತಿ ಅಲ್ಲ. ಈಗ ಹೇಳ್ತಾ ಇರ್ತಕ್ಕಂಥದ್ದು ಪ್ರಕಾರವಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅಲ್ಲ, ಸೆಕ್ಯೂರಿಟಿಗಳು ಅಷ್ಟೇ ಇಲ್ಲ, 10 ಜನ ಇರ್ತಾರೆ ಸರ್, 100 ಸೆಕ್ಯೂರಿಟಿಗೆ ಸಂಬಳವನ್ನು ಅಕ್ರಮ. ಆತರ ಏನಾದ್ರು ಇದ್ರೆ ಕಂಪ್ಲೇಂಟ್ ಬಂದ್ರೆ ಡೆಫಿನೆಟ್ ಆಗಿ ನಾವು ಮಾಡ್ತಾ ಇದೀವಿ, ಅದನ್ನ ನೋಡ್ತೀವಿ, ಚೆಕ್ ಮಾಡಿಸ್ತೀವಿ. ಈಗ ನೀವು ಎಲ್ಲಾ ರೆಕಾರ್ಡ್ಸ್ ಗಳನ್ನು ಕೂಡ ಕೊಡಕ್ ರೆಡಿ ಇದೀರಿ. ಈಗ ಪ್ರತಿಯೊಂದು ಸಂಘದಿಂದ ಕೊಟ್ಟಂತವಕ್ಕೆ ರೆಕಾರ್ಡ್ಸ್ ಕೊಟ್ಟಿಲ್ಲ ಸರ್. ಇವತ್ತು ಅವ್ರು ಮಾತಾಡ್ಲಿ, ಅವ್ರು ಹೇಳಿ ಸರ್. ಹೇಳಿದ್ನಲ್ಲ ನಾನು, ಅದನ್ನ ವಿಚಾರಣೆ ಮಾಡ್ತೀವಿ ಅಂತ. ಏನಾದ್ರು ಇದ್ರೆ ಕಂಪ್ಲೇಂಟ್ ಬಂದಿಲ್ಲ ನಮ್ಗೆ ಯಾವ್ದು ಆತರ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ನಿಲ್ಸ್ಕೊಂಡು ನೀವು ಹೇಳೋದು ಬೇಡ, ಹೇಳಿ ಸರ್. ಈಗ ನೀವು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲಪ್ಪ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನಿಮ್ಗೆ? ನಿಮ್ಗೆ ಅಕ್ರಮ ನೇಮಕಾತಿ ಇಲ್ಲಿ ಆಗಿಲ್ಲ? ಯಾವುದೇ ಅಕ್ರಮ ನೇಮಕಾತಿ ನಾವು ಮಾಡಿಲ್ಲ. ವಿವಿ ಕಾಯ್ದೆ ಏನಿದೆ ಅದರ ಪ್ರಕಾರ ಏನಿದೆ ಅದರ ಅನ್ವಯ ಮಾಡಿ. ಅಲ್ಲಿ ಪ್ರಾದೇಶಿಕವಾಗಿ ಕೇಂದ್ರ ತೆಗೆದಿದ್ರಲ್ಲ, ಅಲ್ಲೆಲ್ಲ ಅನಗತ್ಯವಾಗಿ ನೇಮಕಾತಿಗಳನ್ನು ಇಲ್ಲ, ಅದೆಲ್ಲ ಮುಂಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ. ಇತ್ತೀಚೆಗೆ ಯಾವುದು 4 ತಿಂಗಳಿಂದ ಯಾವ್ದು ನೇಮಕಾತಿ ಮಾಡಿಲ್ಲ. ಎಷ್ಟು ಎಂಪ್ಲಾಯ್ಸ್ ಬೇಕು ಅಷ್ಟು ಎಂಪ್ಲಾಯ್ಸ್ ಇದ್ದಾರೆ ಅಷ್ಟೇ ಅಲ್ಲ ಸರ್? ಇದಕ್ಕೆ ನೀವು ಬದ್ಧ ಸರ್? ಈಗ ಯಾವ್ದು ಹೊಸ ಅಪಾಯಿಂಟ್ಮೆಂಟ್ ತಗೊಂಡೇ ಇಲ್ಲ. ಅಕ್ರಮ ಆಗಿಲ್ಲ ಅಂದ್ರೆ ನೀವು ಬದ್ಧ. ಓಕೆ ಬಿಡಿ, ಥ್ಯಾಂಕ್ ಯು. ಏನಿಲ್ಲ, ಪುಟ್ಟಸ್ವಾಮಿಯನ್ ಅವ್ರಿಗೆ ಗೆಸ್ಟ್ ಹೌಸ್ ನಲ್ಲಿ ಹಾಕಿದ್ವಿ. ಅಲ್ಲಿಂದ ಅಲ್ಲೇ ಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ರು, ಬೇರೆ ಕಡೆ ಹಾಕ್ಬೇಡಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.